ಆದಂಥ ಅನುಭವವನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರಾದ್ರೂ ಒಬ್ಬರು ವಿದ್ಯಾರ್ಥಿಗಳು ಬಂದು ನಿಮ್ಮ ಜ್ಞಾನ ವೃಕ್ಷ ಸ್ಟಡಿ ಸೆಂಟರ್ ಸಂಬಂಧಪಟ್ಟಂತೆ ಆದಂಥ ಅನುಭವವನ್ನು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರು ನೇಪಾಳಿನ? ನಮ್ಮ ಸ್ಟಡಿ ಸೆಂಟರ್ ಅಲ್ಲಿ ನೇಪಾಳಿ ಅಂತಲೇ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥವ್ರು ದೀಪಿಕಾ ಕುಮಾರಿ ದಾಸ್ 618 ಅಂಕಗಳನ್ನು ಪಡ್ಕೊಂಡು ಸ್ಟೇಟ್ ಲೆವೆಲ್ ರ್ಯಾಂಕ್ ಅನ್ನ ಸೆಕ್ಯೂರ್ ಮಾಡಿದ್ದಾರೆ. ತುಂಬಾ I have secured 618 out of 625 with the support of this ಜ್ಞಾನವೃಕ್ಷ ಸ್ಟಡಿ ಸೆಂಟರ್. ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಜ್ಞಾನವೃಕ್ಷ ಸ್ಟಡಿ ಸೆಂಟರ್ ಇಂದ ಸಪೋರ್ಟ್ ಮತ್ತು ಇವ್ರು ಮಾಡಿರೋ ಮೋಟಿವೇಟ್ ಇಂದ ನಾನು ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಈಸಿ ಆಯಿತು ಅಂತ. ಮತ್ತು ಹೇಳಬೇಕು ಅಂದರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಜಾಯಿನ್ ಆದಾಗಿಂದನೇ ಕೂಡ ಇವರು ತುಂಬಾ ಸಪೋರ್ಟ್ ಮತ್ತು ಮೋಟಿವೇಟ್ ಮಾಡಿದ್ದಾರೆ. ಎಷ್ಟು ಮೋಟಿವೇಟ್ ಮಾಡಿದ್ದಾರೆ ಅಂದರೆ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನನಗೆ ಈ ಸಬ್ಜೆಕ್ಟಲ್ಲಿ ತುಂಬ ಡಿಫಿಕಲ್ಟ್ ಇದೆ, ನನಗೆ ಈ ಸಬ್ಜೆಕ್ಟಲ್ಲಿ ಸ್ಕೋರ್ ವೈ ಕಾಂಟ್ ಯು ಡೂ ಅಂದರೆ ನಿನ್ನ ಕೈ ಯಾಕೆ ಮಾಡೋಕ್ಕಾಗೋದಿಲ್ಲ, ನೀನು ಎಲ್ಲರ ಥರನೇ ಅವ್ರು ಮಾಡಿದ್ರು ಅಂದರೆ ನೀನು ಕೂಡ ಮಾಡಲೇಬಹುದು ಅಂತ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಮೋಟಿವೇಟ್ ಮಾಡ್ತಾಯಿದ್ರು. ಮತ್ತು ಸರ್ ಯಾವಾಗಲೂ ಕ್ಲಾಸಿಗೆ ಬಂದವಾಗೆಲ್ಲ ನರೇಂದ್ರ ಸರ್ ಒಂದು ಥಾಟ್ ಹೇಳ್ತಾ ಇದ್ರು. ಆ ಥಾಟ್ ನನಗೆ ತುಂಬ ಇಷ್ಟ. ಮತ್ತು ಸರ್ ಬಂದಾಗೆಲ್ಲ ಮೋಟಿವೇಟ್ ಯಾವ ಥರ ಮಾಡ್ತಾಯಿದ್ರು ಅಂದರೆ ಒಂದು ಥಾಟ್ ಹೇಳೋದ್ರ ಮೂಲಕ ಅಥವಾ ಎಕ್ಸಾಂಪಲ್ಸ್, ಯಾರಾದರೂ ದೊಡ್ಡ ವ್ಯಕ್ತಿ ಎಕ್ಸಾಂಪಲ್ಸ್ ಹೇಳೋದ್ರ ಮೂಲಕ ನಮ್ಮನ್ನ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು. ಯಾವಾಗಲೂ ಟಾಪ್ ಲೆವೆಲಲ್ಲೇ ಮೋಟಿವೇಟ್ ಇರಿಸ್ತಿದ್ರು. ಅದರಲ್ಲಿ ಒಂದು ಥಾಟ್ ಬಂದು ನನಗೆ ತುಂಬ ಇಷ್ಟ. ಅದು ಯಾವುದು ಅಂದರೆ ಲೈಫ್ ಇಸಂಟ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್, ಲೈಫ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ಅಂದರೆ ಜೀವನ ಅನ್ನೋದು ನಮ್ಮನ್ನ ನಾವು ಹುಡ್ಕೊಳ್ಳೋದಲ್ಲ, ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲರ ಹೆಸರುಗಳು ಗೊತ್ತಿಲ್ಲ. ಶ್ರೀಮತಿ ಡಾಕ್ಟರ್ ಬಿಂದು, ಕಾರ್ಯನಿರ್ವಾಹಕ ಅಧಿಕಾರಿ, ನೆಲಮಂಗಲ ತಾಲೂಕುರವರು, ಹಾಗೂ ಈ ಒಂದು ಜ್ಞಾನವೃಕ್ಷ ಸ್ಟಡಿ ಸೆಂಟರ್ನ ಸಂಸ್ಥಾಪಕರು ಹಾಗೂ ಮಾಧ್ಯಮ ಮಿತ್ರರು, ಇಲ್ಲಿ ನೆರೆದಿರುವಂತಹ ಪೋಷಕರು ಹಾಗೂ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಕಾರಣವಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಈ ಒಂದು ದಿನ ಹೆಮ್ಮೆ ಮತ್ತು ಸಂತಸ ಪಡುವಂತಹ ದಿನ. ಈ ಒಂದು ದಿನ ಒಂದೇ ದಿನ ನಾವು ಗಳಿಸಂಥದ್ದಲ್ಲ, ಹಲವಾರು ದಿನಗಳ ನಿಮ್ಮ ಪರಿಶ್ರಮ, ನಿಮ್ಮ ಪೋಷಕರ ಪ್ರೋತ್ಸಾಹ, ನಿಮ್ಮ ಗುರುಗಳ ಮಾರ್ಗದರ್ಶನ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಥಿತಿ, ಆ ಪಾಸಿಟಿವ್ನೆಸ್, ನಾನು ಅದನ್ನು ಅಚೀವ್ ಮಾಡಲೇಬೇಕು ಅಂತ ನೀವು ಮನಸ್ಸಲ್ಲಿ ತಗೊಂಡು ಎಷ್ಟೋ ದಿನಗಳನ್ನ ನಿದ್ದೆ ಬಿಟ್ಟು ಓದಿ ಈ ಒಂದು ಸ್ಥಾನವನ್ನ ಗಳಿಸ್ಕೊಂಡಿದ್ದೀರಾ. ಇದು ನಿಮ್ಮ ಗುರಿ ಅಲ್ಲ, ಇದು ನಿಮ್ಮ ಜೀವನದ ಮೊದಲ ಮೆಟ್ಟಿಲು. ಇದನ್ನ ನೀವು ಬಹಳ ಯಶಸ್ವಿಯಾಗಿ ಗಳಿಸಿದ್ದೀರಾ. ಇದೇ ರೀತಿ ನೀವು ಮುಂದಿನ ಕ್ಷೇತ್ರಗಳಲ್ಲೂ ಸಹ ನಿಮಗೆ ಯಾವ ಕ್ಷೇತ್ರ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದೇ ರೀತಿ ಪರಿಶ್ರಮದಿಂದ ಕಷ್ಟಪಟ್ಟು ಓದಿ ನೀವು ಉನ್ನತ ಸ್ಥಾನಕ್ಕೆ ಇರಲಿ ಅಂತ ನಾನು ಬಯಸ್ತೀನಿ. ಮತ್ತೆ ವಿನಯ ವಿದ್ಯಾರ್ಥಿ ಲಕ್ಷಣ ಮಂತ್ರ. ನಾವು ಎಷ್ಟೇ ಎಜುಕೇಟೆಡ್ ಪೀಪಲ್ ಆದರೂ ಕೂಡ ವಿನಯತೆ ಇಲ್ಲ ಅಂದರೆ, ವಿಧೇಯತೆ ಇಲ್ಲ ಅಂದರೆ ಆ ಒಂದು ಎಜುಕೇಶನ್ಗೆ ಅರ್ಥ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವು ಬಸ್ಸಲ್ಲಿ ಎಲ್ಲಾದರೂ ಬರ್ತಾ ಇರ್ತೀರಾ, ಅಲ್ಲಿ ವಯಸ್ಸಾದಂಥವ್ರು ಹೋಗ್ತಾರೆ, ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು. ನಾನು ಎಷ್ಟೋ ಸರಿ ನೋಡಿದ್ದೀನಿ, ಸ್ಟೂಡೆಂಟ್ಸು ಸುಮ್ಮನೆ ಅವರವರಲ್ಲೇ ಲೀವಾಗಿ ಮಾತಾಡ್ಕೊಂಡು ನಗ್ಗಾಡ್ಕೊಂಡಿರ್ತಾರೆ. ನೀವು ಅಂಥವ್ರನ್ನ ನೋಡಿದಾಗ ಅವರಿಗೆ ನಿಮ್ಮ ಸೀಟ್ನ ಬಿಟ್ಟು ನೀವೊಂದು ಚಿಕ್ಕ ಚಿಕ್ಕ ಬದಲಾವಣೆಗಳಲ್ಲಿ ಒಳ್ಳೆತನ ಮಾಡ್ಕೊಂಡೋದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನ ಕಾಣ್ಬೋದು ಅಂತ ನಾನು ಹೇಳ್ತೀನಿ. ಜೊತೆಗೆ ನೀವು ಎಜುಕೇಶನ್ ಜೊತೆಗೆ ಒಂದು ಮಾನವೀಯತೆ ಗುಣವನ್ನ ಬೆಳೆಸ್ಕೋಬೇಕು. ಹಾಗೂ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ನಮಗಿಂತ ಚೆನ್ನಾಗಿರ್ಬೇಕು ಅಂತ ಬಯಸೋದು ಅವರು ತಂದೆ ತಾಯಿಗಳು ಮಾತ್ರ. ಯಾವಾಗಲೂ ನಮ್ಮ ಜೀವನ ಅವ್ರಿಗೆ ಬೇಡ, ಅವ್ರು ಚೆನ್ನಾಗಿರ್ಲಿ ಅಂತ ಪ್ರತಿ ಕ್ಷಣ ಬಯಸ್ತಾರೆ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ, ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ. ಮತ್ತೆ ಹಲವಾರು ನಿಜವಾಗ್ಲೂ ಒಂದು ಅವಿಸ್ಮರಣೀಯ, ತುಂಬ ಚೆನ್ನಾಗಿದೆ. ಇಂಥ ಒಂದು ಇದು ನಾನು ಸುಮ್ಮನೆ ಕಂಪೇರ್ ಮಾಡಬೇಕಂದ್ರೆ ಬಂಗಾರದ ಮನುಷ್ಯ ಅಂತ ಒಂದು ಫಿಲಮ್ ಬಂದಿತ್ತು, ಸೂಪರ್ ಹಿಟ್ ಮೂವಿ. ಅದರಲ್ಲಿ 2 ರೋಲ್ಸ್ ಬರುತ್ತೆ. ಒಂದು ಹೀರೋ ರಾಜೀವಪ್ಪ, ಇನ್ನೊಂದು ಅವ್ರಿಗೆ ಫೈನಾನ್ಷಿಯಲ್ ರಾಚಿಟಪ್ಪ. ಆಯಿತಾ, ಕಡಿಮೆ ಬಡ್ಡಿಲಿ ದುಡ್ಡು ಕೊಡ್ತಾರೆ, ಆದರೆ ಅದನ್ನು ಎಷ್ಟು ಸದ್ವಿನಿಯೋಗ ಮಾಡಿ ಆ ಹೀರೋ ಆ ಫಿಲಮ್ನಲ್ಲಿ ಎಂಥ ಒಂದು ಅದ್ಭುತವಾದ ನೆರೇಷನ್ ಇದೆ ಅಂತ ಆ ಫಿಲಮ್ನಲ್ಲಿ ಅಷ್ಟು ಚೆನ್ನಾಗಿದೆ. ಈ ಸಮಾರಂಭ ಅಂತ ಒಂದು ದೊಡ್ಡ ಸಕ್ಸಸ್. ಇದಕ್ಕೆ ಇಂಥ ಒಂದು ದಾನ ವೃಕ್ಷ
ಆ ಹೆಸರೇ ಹೇಳುತ್ತೆ, ಜ್ಞಾನದ ವೃಕ್ಷ ಇದು, ಆಯಿತಾ. ಅದಕ್ಕೆ ಮೇಯ್ನ್ ಸಪೋರ್ಟಿವು ನರೇಂದ್ರ ಸರ್ ಇರೋದ್ರಿಂದನೇ ಇಂಥ ಒಂದು 27ನೇ ವರ್ಷ ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳನ್ನ ರೂಪಿಸಿದೆ. ಅವರೆಲ್ಲ ತುಂಬ ವಿದ್ಯಾವಂತರಾಗಿ ಸಮಾಜದಲ್ಲಿ ತುಂಬ ಮುಖ್ಯವಾಹಿನಿಗೆ ಬಂದು ತುಂಬ ಒಳ್ಳೆ ಅಧಿಕಾರದಲ್ಲಿದ್ದು ಪ್ರಜಾಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಏನಂದರೆ ಎಲ್ಲ ವೃತ್ತಿಗಳಿಗಿಂತ ಗುರು ವೃತ್ತಿ ದೊಡ್ಡದು. ಯಾಕಂದರೆ ಎಲ್ಲ ವೃತ್ತಿಗಳು ರೂಪಿಸುವಂಥದ್ದು ಗುರು ವೃತ್ತಿ. ಅಂಥ ಒಂದು ವೃತ್ತಿನಲ್ಲಿ ಸದ್ವಿನಿಯೋಗ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಸರ್. ಅವ್ರಿಗೆ ಸಪೋರ್ಟಿವ್ ನಿಂತ್ಕೊಂಡು ನಮ್ಮ ಭಾವನವರಾದ ಕೃಷ್ಣಕುಮಾರ್ ಇವತ್ತಿನ ಈ ಒಂದು ವಿಲ್ಲಾ ಏನಿದೆ, ಈ ವಿಲ್ಲಾದಲ್ಲಿ SS ಕುಟೀರ ಅಂತ ವಿಲ್ಲಾ ಏನಿದೆ, ಇದನ್ನು ಮತ್ತು ಈ ಆಹಾರನ ಪೂರ್ತಿಯಾಗಿ ಆಯಿತಾ, ಮತ್ತು ಅದಲ್ಲದೆ ಪೋಷಕರಾಗಿ ಈ ಸಂಸ್ಥೆಗೆ ಆಯಿತಾ ಸಪೋರ್ಟಿವ್ ಆಗಿದ್ಕೊಂಡು ಬಂಗಾರದ ಮನುಷ್ಯ ರಾಚಿಟಪ್ಪ ಹಾಗೋ ನಮ್ಮ ಭಾವ ಕೃಷ್ಣಕುಮಾರ್ ಹಾಗೇನೆ ಆಯಿತಾ ಇಷ್ಟು ಚೆನ್ನಾಗಿ ನಡೆದಿದೆ ಅಂತ ಇವತ್ತು ದಿವಸ ನಾವು ಎಲ್ಲದಕ್ಕಿಂತ ಖುಷಿ ಪಡೋದು. ನಾವು ಮಕ್ಕಳಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಕೊಡಬೇಕು? ಉತ್ತೇಜನ. ಆ ಉತ್ತೇಜನ ಇವತ್ತು ಈ ನಿಜವಾಗ್ಲೂ ಈ ಸಮಾಜದಲ್ಲಿ ಬಂದವ್ರು ಎಲ್ರಿಗೂ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕು, ಇಂಥ ಒಂದು ಸಂಸ್ಥೆ ಹತ್ರಲ್ಲಿ ಹಾಕಬೇಕು, ಇಂಥ ಒಂದು ಯಾವಾಗಲೂ ವಾತಾವರಣ ತುಂಬ ಇಂಪಾರ್ಟೆಂಟ್. ನಾವು ಯಾರ ಜೊತೆ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ರೂಪಿಸ್ಕೊಳ್ತೀವಿ. ನಾವು ಯಾವಾಗಲೂ ಸನ್ಯಾಸಿ ಇನ್ಯಾರೋ ಜೊತೆ ಸೇರಿ ಕೆಟ್ಟನಂತೆ ಹಾಗಾಗಬಾರ್ದು. ಈ ಮಕ್ಕಳು ಕೂಡ ಯಾವ ವಾತಾವರಣದಲ್ಲಿ ಇರ್ತಾರೆ ಅನ್ನೋದ್ರ ಮೇಲೆ ಅವರ ಜೀವನ ರೂಪಿಸ್ಕೊತಾರೆ. ಆ ನಿಟ್ಟಲ್ಲಿ ಇದು ನಿಜವಾಗ್ಲೂ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮದು ಎಲ್ಲ ಶುಭಾಶಯಗಳಿವೆ. ಥ್ಯಾಂಕ್ ಯು. ಈ ಹೆಸರುಘಟ್ಟದಲ್ಲಿ ಜ್ಞಾನವೃಕ್ಷ ಸ್ಟಡಿ ಸೆಂಟರ್ ಅಂತ ಅಂದ್ಬಿಟ್ಟು ಆ ಸ್ಟಡಿ ಸೆಂಟರ್ಗೆ ನಮ್ಮದೇ ಬಿಲ್ಡಿಂಗ್ ಕೊಟ್ಟಿರೋದು. ನಮ್ಮ ಬಿಲ್ಡಿಂಗ್ನಲ್ಲಿ ಈ ಸತಿ 60 ಜನ ಮಕ್ಕಳು SSLC ಕಟ್ಟಿದ್ದಾರೆ. 60 ಜನಕ್ಕೆ 60 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಅದಕ್ಕಿಂತ ಸಂತೋಷ ವಿಷಯ ಅಂತಂದರೆ ಈ 60 ಜನದಲ್ಲಿ 13 ರ್ಯಾಂಕ್ಗಳು ಬಂದಿದೆ. ಒಂದು ಟ್ಯೂಷನ್ ಸೆಂಟ್ರಿಗೆ 13 ರ್ಯಾಂಕ್ ಬರುತ್ತೆ ಅಂತಂದರೆ ಅದು ಯಾರೂ ನಂಬೋದಕ್ಕಾಗೋದಿಲ್ಲ. ಅದು ಹಳ್ಳಿನಲ್ಲಿರ್ತಕ್ಕಂಥ ಒಂದು ಟ್ಯೂಷನ್ ಸೆಂಟ್ರು. ಅಲ್ಲಿ 13 ರ್ಯಾಂಕ್ಗಳು ಬಂದಿದೆ. ಸೊ ಅದರೊಳಗೂ ಮೊದಲನೇ ರ್ಯಾಂಕು 625ಕ್ಕೆ 625 ತೊಗೊಂಡವರಿದ್ದಾರೆ, 621, 624 ಈ ಥರ 1ನೇ ರ್ಯಾಂಕಿಂದ 13ನೇ ರ್ಯಾಂಕ್ ತನಕ 13 ಜನ ರ್ಯಾಂಕ್ಗಳು ಬಂದಿದ್ದಾರೆ. 60 ಜನಕ್ಕೆ 60 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಸೊ ಈ ಒಂದು ಇಷ್ಟು ಹೊಂದಿರೋ ಒಂದು ಸಂತೋಷಕ್ಕೋಸ್ಕರ ಇದು SS ಕುಟೀರ ಅಂತ ರೆಸಾರ್ಟು, ನಮ್ಮದೇ ನಿನ್ನೆ ರೆಸಾರ್ಟು. ನಮ್ಮ ಈ ಒಂದು SS ಕುಟೀರ ಅನ್ನೋದು ನಮ್ಮದೇ ಸ್ವಂತ ಜಾಗ. ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಮ್ಮ ರೆಸಾರ್ಟಲ್ಲೇ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ನಾವು. ಯಾಕೆಂದರೆ ನಾವಂತೂ ಬೇರೆಯವ್ರಿಗೆ ಹೋಗಿ ಪಾಠ ಹೇಳಿ ವಿದ್ಯಾದಾನ ಮಾಡಿಕೊಡೋಕ್ಕಾಗೋದಿಲ್ಲ. ಆದರೆ ಇವರು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮದೊಂದು ಹಳ್ಳಿಲಿ ಸೇವೆ ಇರಲಿ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. 500ರಿಂದ 600, 700 ಜನ ತನಕ ಪೇರೆಂಟ್ಸ್ ಸಮೇತ ಬಂದಿದ್ದಾರೆ. 700 ಜನಕ್ಕೂ ಊಟದ ವ್ಯವಸ್ಥೆ ಮಾಡಿ ಬಂದಂಥ ಎಲ್ಲ ಮಕ್ಕಳುಗಳಿಗೂ ನಮ್ಮ ಕೈಯಲ್ಲಿ ನಾವೇನು ಅಷ್ಟು ದಾನ ಮಾಡಿ ಸಹಾಯಧನ ಮಾಡಿ ಒಂದು ನಿಮಿಷ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರದಲ್ಲಿ ನಾವು ನಮ್ಮ ಕೈಯಲ್ಲಾದಂಥ 10,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಆದರೆ ಕಳೆದ ವಾರದಲ್ಲಿ ಸರಸ್ವತಿ ಪೂಜೆ ಅಂತ ಮಾಡಿದ್ರು ಆ ಟ್ಯೂಷನ್ ಬಿಲ್ಡಿಂಗ್ನಲ್ಲಿ. ಅವತ್ತು ದಿವಸ ನಮ್ಮನ್ನು ಕರೆದು ಒಂದು ಹಿತವಚನ ಹೇಳಬೇಕು ಅಂದಾಗ ಅಲ್ಲಿನ ವಿದ್ಯಾರ್ಥಿಗಳನ್ನ ನೋಡಿ ಅನೌನ್ಸ್ ಮಾಡಿದ್ದೆ ನಾನು. ಎಷ್ಟೇ ಜನ ಫಸ್ಟ್ ರ್ಯಾಂಕ್ ಬರಲಿ, ಬಂದಂಥ 10 ಜನಕ್ಕೂ 25,000 ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು 625ಕ್ಕೆ 625 ಒಬ್ಬ ಹುಡುಗ ತೊಗೊಂಡು ಅವನಿಗೂ ಸಹ 25,000 ರೂಪಾಯಿ ಕೊಡೋದು ಅವ್ರಿಗೊಂದು ಸಂತೋಷ. ಸೊ ಇಂಥ ಕಾರ್ಯಕ್ರಮಗಳನ್ನ ನಾವಲ್ಲ ಎಲ್ಲರೂ ಸೇರಿ ಮಾಡಿದಾಗ ಇದು ತುಂಬ ಚೆನ್ನಾಗಿ ಯಶಸ್ವಿ ಆಗುತ್ತೆ. ಅದಕ್ಕಿಂತ ಮಕ್ಕಳಿಗೆ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸೊ 13 ರ್ಯಾಂಕ್ ಬಂದಿರೋದು ನಮ್ಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಒಂದು ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಜ್ಞಾನವೃಕ್ಷ ಸ್ಟಡಿ ಸೆಂಟರ್. ಸೊ ನನ್ನ ಹೆಸರು ಕೃಷ್ಣಕುಮಾರ್ ಅಂದ್ಬಿಟ್ಟು. ನಮ್ಮದು ಪ್ರಾಪರ್ ಹೆಸರುಘಟ್ಟದಲ್ಲೇ ಸ್ಥಳ ಹೊಂದಿದ್ರು. ನಮ್ಮ ತಂದೆ ಶಾನ್ಭಾಗರು, ನಮ್ಮ ತಾತನೂ ಶಾನ್ಭಾಗರು. ಮೋರ್ ದೆನ್ 100 ಇಯರ್ಸಿಂದ ಇರುವಂಥದ್ದು. 16 ಜನ ಇದ್ದೀವಿ ಒಟ್ಟು ಕುಟುಂಬ. ಸೊ ಎಲ್ಲ ಸಮಾಜ ಸೇವೆಗಳು, ಈಗ ಇಲ್ಲಿ ರೆಸಾರ್ಟ್ ಇದೆ, ನಮ್ಮದೇ ಆದಂಥ ಚೌಲ್ಟ್ರಿ ಇದೆ. ಸೊ ಎಲ್ಲದರಲ್ಲೂ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಬಡವರಿಗೆ, ತುಂಬ ಕೆಳವಾಗಿದ್ದವ್ರಿಗೆ ಯಾರಿಗೆ ಇದ್ದರೂ ಸಹ ಅವರ ಅಭಿರುಚಿಗೆ ತಕ್ಕಾದಾಗೆ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮಸ್ತೆ, ನಾನು ವೀಣಾ ನರೇಂದ್ರ ಅಂತ, ಪ್ರೆಸಿಡೆಂಟ್ ಆಫ್ ಜ್ಞಾನವೃಕ್ಷ ಸ್ಟಡಿ ಸೆಂಟರ್. ಈ ಸತಿ ನಮ್ಮ ಸ್ಟಡಿ ಸೆಂಟ್ರಿಂದ 135 ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಕಟ್ಟಿದ್ರು. 100% ರಿಸಲ್ಟ್ ಇದೆ. 13 ಸ್ಟೇಟ್ ರ್ಯಾಂಕ್ ಇದೆ. 85 ಮೆಂಬರ್ಸ್ ಡಿಸ್ಟಿಂಕ್ಷನ್ಸಲ್ಲಿ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಬಂದು ಮಕ್ಕಳ ಎಫರ್ಟು ಆ್ಯಂಡ್ ದ ಮೆಂಟರ್ಸ್, JVS ಮೆಂಟರ್ಸ್ದು ಮೇನ್ ಎಫರ್ಟ್. ಮಕ್ಕಳು
ಆ್ಯಸ್ ಎ ಟೀಚರ್ಸ್ ಅವ್ರು ಏನೇನು ಓದ್ರಿ ಮಾಡ್ರಿ ಅಂತ ಹೇಳಿರ್ಬೋದು, ಬಟ್ ಮಕ್ಕಳು ಆ್ಯಂಡ್ ದೇರ್ ಪೇರೆಂಟ್ಸ್ ಎಲ್ಲರದು 100% ಎಫರ್ಟ್ ಇರೋದಕ್ಕೆ ಇವತ್ತಿನ ಪ್ರೋಗ್ರಾಮು ಇಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದೆ. ನಮ್ದು ಬಂದು ಇದು 17 ವರ್ಷದ ಸಂಸ್ಥೆ ಆಗಿದೆ. ನಮ್ಮದು ಸ್ಟಾರ್ಟಿಂಗ್ ಬಂದು ಮಕ್ಕಳು 25 ಜನದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈ ಮಟ್ಟದಲ್ಲಿ ಒಂದು 300 ಮಕ್ಕಳು ನಮ್ಮ ಸ್ಟಡಿ ಸೆಂಟ್ರಿಂದ ಹೊರಹೊಮ್ತಾ ಇದ್ದಾರೆ. ಮೇಡಮ್ 17 ಸಂಸ್ಥೆ ಆಲ್ರೆಡಿ ಆಗಿದೆ. 17 ಇಯರ್ಸ್ ಆಗಿದೆ ಸ್ಟಾರ್ಟ್ ಮಾಡಿ. ಮತ್ತೆ ಇನ್ನ ಬ್ರಾಂಚ್ ಬ್ರಾಂಚ್ ಅಂತಲ್ಲ, ಇದನ್ನೇ ನಮ್ಮ ಬ್ರಾಂಚ್ ಹೋಗೋದಿಲ್ಲ. ನಮ್ಮ ಇದರಲ್ಲಿ ಊರಲ್ಲಿ ಹೆಸರುಘಟ್ಟ ಗ್ರಾಮದಲ್ಲಿ ನಾವು ಇದನ್ನ ಮಕ್ಕಳಿಗೋಸ್ಕರ ಅಭಿವೃದ್ಧಿಯಾಗಿ ಇನ್ನ ಏನೇನು ಮಾಡಿಫಿಕೇಶನ್ ಮಾಡ್ಬೋದು ಅದು ಮಾಡೋಕ್ಕೆ ಸಾಧ್ಯತೆ ಮಾಡ್ತಾ ಇದ್ದೀವಿ. ಆದರೆ ಏನು ದೇವ್ರ ಕೃಪೆ ಇದ್ದರೆ ನಾವು ಅದನ್ನು ಒಂದು ಶಿಕ್ಷಣ ಸಂಸ್ಥೆಯಾಗಿ ಕನ್ವರ್ಟ್ ಮಾಡಬಹುದು. ಅದು ಸರ್ ನಮ್ಮ ಕಿಟ್ಟಿ ಸರ್ ಅಂತ ಅವರ ಆಶೀರ್ವಾದದಿಂದ ಅವ್ರ ಸಪೋರ್ಟ್ 100% ನಮಗಿದೆ. ದಟ್ಸ್ ದ ಮೇನ್ ಪಿಲ್ಲರ್ ಫಾರ್ ದಿಸ್ ಜ್ಞಾನವೃಕ್ಷ ಸ್ಟಡಿ ಸೆಂಟರ್. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರು ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಫೈನಾನ್ಷಿಯಲ್ ಆಗಿರ್ಬೋದು ಆ್ಯಂಡ್ ಏನು ಬೆನ್ನೆಲುಬಾಗೂ ಇತ್ತು. ಥ್ಯಾಂಕ್ಸ್. ಓಕೆ
ಆಯಿತಾ? ಆ ಮಾಸ್ಟರ್ ಮುಂದೆ ಬಿಟ್ಟು ಓಕೆ ಸರ್, ಸ್ವಲ್ಪ ಇಂಕ್ವೈರಿ ಸರ್ ನೀವು. ಓಕೆ ಸರ್, ಇಲ್ಲಾಡಿ ಏನು ಮಾಡ್ತೀವಿ ಇವಾಗ, ಪೇರೆಂಟ್ಸ್ ಅಂತಂತವ್ರೆಲ್ಲ ಅಂಗಡಿ ಮಾಡ್ತಾರೆ. ಪೇಪರಿಗೆ ಫೋಟೋ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಹೇಳಬೇಕು. ಎಲ್ಲ ಫೋಟೋ ಸೆಕೆಂಡ್ ಇದೆ ಆಯ್ತಾ?